ಎಲ್ಲ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಡಾಬಾ ಸ್ಟೈಲ್ ತಂದೂರಿನ ಗೋಧಿ ಹಿಟ್ಟಲ್ಲಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ಬೇಕಾಗೋ ಸಾಮಗ್ರಿಗಳು 3 ಕಪ್ ಗೋಧಿ ಹಿಟ್ಟು ತೊಗೊಂಡೇನಿ. ನಾ ಈಗ ಮೊದಲಿಗೆ ಬೇಕಿಂಗ್ ಪೌಡ್ರ್ ಹಾಕ್ತೇನೆ 1 ಟೀ ಸ್ಪೂನು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾನಿಲ್ಲಿ 1/2 ಟೀ ಸ್ಪೂನ್ ಹಾಕ್ಕೊಂಡೇನಿ. ನಂತರ 1 ಟೀ ಸ್ಪೂನು ಸಕ್ಕರೆ ಪೌಡ್ರ್ ಹಾಕ್ಕೊಂಡೆ ನಾನು. 1 ಚಿಟಿಕೆ ಸೋಡಾನು ಹಾಕ್ಕೊಂಡೇನಿ. ಹಿಟ್ಟಿಗೆ ಹಾಕಿರುವಂಥ ಎಲ್ಲ ಸಾಮಗ್ರಿನ ಏನದಲ್ಲ ಈಗೆಲ್ಲ ಕೂಡಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಸೋಡಾ, ಬೇಕಿಂಗ್ ಪೌಡ್ರು, ಸಕ್ಕರೆ, ಉಪ್ಪು ಎಲ್ಲ ಮಿಕ್ಸ್ ಆಗಬೇಕು. ಒಂದೇ ಸಮ ಮಿಕ್ಸ್ ಆಗೋಂಗೆ ಮಾಡ್ಕೋಬೇಕು ಇದನ್ನಿಷ್ಟು. ಈಗೆಲ್ಲ ಇದು ಚೆನ್ನಾಗಿ ಮಿಕ್ಸ್ ಆಗೈತಿ. ಈಗ ಇದಕ್ಕೆ ಅರ್ಧ ಕಪ್ಪು ಮೊಸರು ತೊಗೊಂಡು ಮೊಸರು ಹಾಕಬೇಕು. ಮೊಸರು ಹಾಕಿದ್ರೆ ಸಾಫ್ಟಾಗಿ ಬರ್ತಾವೆ ಇವು ತಂದೂರಿ ಏನದಲ್ಲ ಡಾಬಾ ಸ್ಟೈಲ್ ಒಳಗೆ ತಂದೂರಿ ಸಾಫ್ಟಾಗಿ ಬರ್ತಾವೆ. ಅದ್ರ ಸಲುವಾಗಿ ಮೊಸರು ಹಾಕ್ಕೊಂಡು ಮತ್ತೊಮ್ಮೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಮೊಸರು ಎಲ್ಲನೂ ಮಿಕ್ಸ್ ಆಗಿ ಒಂದೇ ಸಮ ಹದ ಬರ್ಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಈ ಮೊಸರು ಸಹ ಹಿಟ್ಟೊಳಗೆ ಎಲ್ಲ ಮಿಕ್ಸ್ ಆಗೈತಿ. ಈಗ ನೀರು ತೊಗೊಂಡು ಸ್ವಲ್ಪ ನೀರು ಹಾಕಿ ಹಿಟ್ಟು ನಾದ್ಕೊತ ಹೋಗೋಣ. ಪೂರ್ತಿ ನೀರು ಹಾಕಿ ಸಡನ್ನಾಗಿ ನಾದಕ್ಕೆ ಹೋಗ್ಬಾರ್ದು. ಸ್ವಲ್ಪ ನೀರು ಹಾಕಿ ನಾದ್ಕೋಬೇಕು ಹಿಟ್ಟು ಹೆಂಗೆ ಸ್ಮೂತಾಗಿ ಆಗಿರ್ಬೇಕಿದೆ. ಹಿಟ್ಟು ಸಾಫ್ಟಾಗಿ ನಾದಿ ಬರ್ಬೇಕಂದ್ರೆ ಅದು ಕೈಲೇನ ಆದಷ್ಟು ಮಿದ್ದಿ ತೆಗಿಬೇಕು ಅದನ್ನು. ನೋಡಿರಿ, ಈಗ ನಾನು ಹಿಟ್ಟು ಮಿದ್ದಿ ರೆಡಿ ಮಾಡ್ಕೊಂಡೇನಿ. ಈ ಕನ್ಸಿಸ್ಟೆನ್ಸಿ ಒಳಗೆ ರೆಡಿ ಆಗ್ಬೇಕು, ಸ್ಮೂತಾಗಿರ್ಬೇಕು. ಈಗ ನೋಡಿರಿ ಸಾಫ್ಟಾಗಿ ಹೆಂಗೆ ಬಂದೈತಿ ಹಿಟ್ಟು. ಇದು ಚಪಾತಿ ಹಿಟ್ಟಿನಕಿನ್ನ ಸ್ವಲ್ಪ ಸ್ಮೂತ್ ಬರ್ಬೇಕಿದೆ. ಈಗ ಒಂದು ಸ್ವಲ್ಪ ಮತ್ತು ಎಣ್ಣೆ ಹಾಕಿ ಮಿದ್ಕೋಬೇಕು. ಒಂದು 2 ನಿಮಿಷ ಮಿದ್ದಿ ಇನ್ನೊಂದು ಪಾತ್ರೆಗೆ ಅದನ್ನು ಹಿಟ್ಟು ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಇನ್ನೊಂದು ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿ ಒಂದು ಏನಾರ ಅದ್ರ ಮೇಲೆ ಮುಚ್ಚಿ 1 ಅವರ್ ನೆನೆಯೋಕೆ ಇಡಬೇಕೀಗ. 1 ಅವರ್ ಆದ್ಮ್ಯಾಗ ತಂದೂರಿ ಮಾಡೋದು ಹೆಂಗಂತ ನೋಡೋಣ. ಹಿಟ್ಟು ನೆನೆಯೋಕೆ ಇಟ್ಟು 1 ತಾಸಾಗಿತ್ತು. ಈಗ ನೋಡಿರಿ ಹಿಟ್ಟೆಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗೈತಿ. ಈಗೇನಂತಲ್ಲ ಇನ್ನೊಮ್ಮೆ ಇದನ್ನಿಷ್ಟು ಮಿಕ್ಸ್ ಮಾಡ್ಕೊಂಡು ಇನ್ನೊಮ್ಮೆ ಮಿದ್ದೋಣ ಇದನ್ನು. ಈ ಹಿಟ್ಟನ್ನು ಹೋಳಿಗೆ ಮ್ಯಾಗಿಟ್ಟು ಇನ್ನೊಮ್ಮೆ ಮಿದ್ಕೊಂಡು ಚಪಾತಿ ಹಿಟ್ಟಿಂದೇನು ಉಳ್ಳಿ ತೊಗೊಂತಲ್ಲ ಅದಕ್ಕಿಂತ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೋಬೇಕು. ತಂದೂರಿ ಸ್ವಲ್ಪ ದಪ್ಪಿನ ಮೇಲೆ ಇರ್ತಾವಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡು ಈಗ ಲಟ್ಟಿಸ್ಬೇಕು ಇದನ್ನು. ಈಗ ಚಪಾತಿ ಮಣಿ ಮೇಲೆ ಸ್ವಲ್ಪ ಮೈದಾ ಹಿಟ್ಟು ಸ್ಪ್ರೆಡ್ ಮಾಡಿಕೊಂಡು ಲಟ್ಟಿಸ್ಬೇಕು. ನಿಮಗೆ ಯಾವ ಶೇಪ್ ಬೇಕು ಆ ಥರ ಸ್ವಲ್ಪ ಮಣಿಂದಿ ಅದ್ರ ಮೇಲೆ ಎಳ್ಳು ಅದೆಲ್ಲ ಹಾಕಿನೂ ಲಟ್ಟಿಸ್ತಾರೆ. ನಾ ಏನಿಲ್ಲ ಪ್ಲೇನಾಗೆ ಮಾಡಿ ತೋರಿಸ್ತೇನೆ. ಈಗ ನಾನು ರೌಂಡ್ ಶೇಪಾಗಿ ಮಾಡ್ತೇನೆ. ಕೆಲವರು ಸ್ವಲ್ಪ ಎಗ್ ಶೇಪ್ ಒಳಗೆ ಹೀಗೆಲ್ಲ ಮಾಡ್ತಾರೆ. ನಾನು ರೌಂಡ ಮಾಡಕತ್ತೇನೆ ನೋಡಿರಿ. ಈಗ ಅದು ಯಾವ ಸೈಜ್ ಇರ್ಬೇಕು ಅನ್ನೋದು ತೋರಿಸ್ತೇನೆ ನೋಡಿರಿ. ಚಪಾತಿಗಿನ್ನ ಸ್ವಲ್ಪ ದಪ್ಪ ಇರ್ಬೇಕು. ಈ ಸೈಜ್ ಒಳಗೆ ಇರ್ಬೇಕು ನೋಡಿರಿ ಇದು. ಹೌದಾ, ಈ ಥರ ಮಾಡ್ಬೇಕು ಇದನ್ನು. ಈಗ ಇದಕ್ಕೆ ಒಂದು ಸೈಡ್ ನೀರು ಹಚ್ಕೋಬೇಕು. ಕಂಪ್ಲೀಟ್ ಫುಲ್ ನೀರು ಹಚ್ಚಿ ಅದನ್ನು ತೊಗೊಂಡು ತೆವಿ ಮ್ಯಾಗ ಹಾಕ್ಬೇಕು. ನೀರು ಯಾವ ಸೈಡ್ ಹಚ್ಚಿರ್ತೀವಲ್ಲ ಆ ಕಡೆನೇ ತೆವಿ ಮ್ಯಾಗ ಇರಬೇಕದು. ಆ ಥರ ಹಾಕಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಅದು ತೆವಿಗೆ ಅಂಟ್ಕೋಬೇಕು. ಮತ್ತು ಇನ್ನೊಂದು ಸೈಡ್ ಬೇಯಿಸ್ಬೇಕಾದ್ರೆ ಅದು ಬಿಚ್ಚಬಾರ್ದಲ್ಲ, ಅದ್ರ ಸಲುವಾಗಿ ಸ್ವಲ್ಪ ಒತ್ತಬೇಕು ಅದನ್ನಿಷ್ಟು. ನೋಡಿರಿ ತಂದೂರಿಗೆ ಎಂಥ ಚಂದ ಗುಳ್ಳಿ ಎದ್ದು ಬರಾಕತ್ತಾವು. ಈ ಥರ ಎಲ್ಲ ಗುಳ್ಳಿ ಎತ್ತು ಅಂದ್ರೆ ನಮ್ಮ ತಂದೂರಿ ಪರ್ಫೆಕ್ಟ್ ಆಗ್ಯಾವ ಅಂತ ಅರ್ಥ. ಈಗ ಇನ್ನು ಒಂದು ಚೂಟಿಗೆ ಅಥವಾ ನಾವು ಇಕ್ಕಳ ಅಂತ ಕರಿತೀವಿ ಅದ್ರ ಸಹಾಯದಿಂದ ಇದನ್ನು ಉಲ್ಟಾ ಮಾಡಿ ಈಗೇನು ಗ್ಯಾಸ್ ಹತ್ತಿರ್ತೈತಲ್ಲ ಆ ಸೈಡ್ ಹಿಡ್ಕೊಂಡು ಬೇಯಿಸ್ಬೇಕು ಇದನ್ನು. ಕಂಪ್ಲೀಟ್ ಎಲ್ಲ ಕಡೆನೂ ಸುಟ್ಟು ಬರೋಂಗೆ ಬೇಯಿಸ್ಕೋಬೇಕು ಇದನ್ನಿಷ್ಟು. ಈ ಥರ ನಾವು ಕಂಪ್ಲೀಟ್ ಫುಲ್ ಸುತ್ತಲ ಹಿಡ್ಕೊತಾನೆ ಬೇಯಿಸ್ಬೇಕು ಇದನ್ನು. ತೆವಿ ಏನೈತಲ್ಲ ನಮ್ಮ ಸುತ್ತಲ ಹಿಡಿಬೇಕು. ಕೆಲವರು ಕುಕ್ಕರ್ನಾಗೂ ಬೇಯಿಸ್ತಾರೆ. ನನಗೆ ಕುಕ್ಕರು ಈ ತಂದೂರಿ ಹಿಡಿಯೋ ಅಷ್ಟು ದೊಡ್ಡದಿಲ್ಲ, ಅದ್ರ ಸಲುವಾಗಿ ನಾನು ತೆವಿ ಮ್ಯಾಗ ಬೇಯಿಸಾಕತ್ತೇನೆ. ಕುಕ್ಕರ್ನಾಗ ಬೇಯಿಸೋರು ಕುಕ್ಕರ್ನಾಗೂ ಬೇಯಿಸ್ಬೋದು. ಇಲ್ಲ ಮುಂದಿನ ಸಲ ಅದನ್ನು ಆ ಥರ ಮಾಡಿ ತೋರಿಸ್ತೀನಿ. ಈಗ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬರಾಕತ್ತೈತಿ. ಈ ಥರ ಕಂಪ್ಲೀಟು ಸುತ್ತಲ ಎಲ್ಲ ತಂದೂರಿ ಬೇಯಬೇಕು. ಅಲ್ಲಿವರೆಗೂ ಇದನ್ನು ಹಿಡಿದು ಬೇಯಿಸ್ಬೇಕು. ಈಗ ಇದನ್ನು ನೋಡಿ ತೆಗೆದು ತೋರಿಸ್ತೀನಿ ಎಷ್ಟು ಪರ್ಫೆಕ್ಟಾಗಿ ಆಗೈತೆ ಅನ್ನೋದು ಗೊತ್ತಾಗುತ್ತೆ. ಇದಕ್ಕೆ ಬೇಕಂದ್ರೆ ಮೇಲೆ ಬೆಣ್ಣೆನೂ ಹಚ್ತಾರೆ, ಎಣ್ಣೆನೂ ಹಚ್ತಾರೆ. ನಾನೇನು ಈಗ ಹಂಗೆ ತೋರ್ಸಾಕತ್ತೇನೆ ನಿಮ್ಗೆ. ನೋಡಿರಿ ಅದ ತಂದೂರಿ ಬ್ಯಾಕ್ ಸೈಡ್ ಎಷ್ಟು ಚಂದ ಬೆಂದೈತೆಲ್ಲ. ಈ ಥರ ಸುಟ್ಟು ಬರ್ಬೇಕು ಕಂಪ್ಲೀಟ್. ಈಗ ನೋಡಿರಿ ಎಷ್ಟು ಪರ್ಫೆಕ್ಟ್ ಆಗೈತಿ. ನೀವು ಈ ಥರ ಡಾಬಾ ಸ್ಟೈಲ್ ತಂದೂರಿನ ಮನೆಯೊಳಗೆ ಟ್ರೈ ಮಾಡಿರಿ. ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.